ಅಮ್ಮ ಇಲ್ಲೇನೆ ಇರು ಒಂದು ನಿಮಿಷ ಹೋಗ್ಬಿಟ್ಟು ಎಲ್ಲನ ಕೆಲಸ ಪಲ್ಸ ಸಿಗ್ತದ ಅಂತ ಹೇಳ್ಬಿಟ್ಟು ಕೇಳ್ಕೊಂಬಿಟ್ಟು ಬರ್ತೀನಿ. ಈ ಊರಾಗ ನಮ್ಗಂತೂ ಯಾರು ಕೆಲಸ ಪಲ್ಸ ಅಂತೂ ಕೊಡಕ್ಕಿಲ್ಲ. ನೋಡೋಣ ನಾನೇನು ಹೋಗ್ಬಿಟ್ಟು ಅಲ್ಲಿ ಇಲ್ಲಿ ಎಲ್ಲಾರ ಹೋಗ್ಬಿಟ್ಟು ಕೆಲಸ ಹುಡಿಕೊಂಡು ಇದು ಮಾಡ್ಕೊಂಬಿಟ್ಟು ಬರ್ತೀನಿ. ಯಾವ್ದನ ಒಂದು ಕೆಲಸ ಸಿಕ್ಕಿದ್ರೆ ಮೈ ಬಾಕ್ಸ್ ಮಾಡೋಣ. ಇನ್ನು ನಮಗೆ ಬ್ಯಾರೆ ದಾರಿ ಇಲ್ಲ ಅಂತ ಗೊತ್ತಾಗೈತಲ್ಲ. ನಮ್ಮ ಅಪ್ಪೇನು ಕೋಟಿ ಆಸ್ತಿ ಮಾಡಿಲ್ಲ ನಮಗೆ. ಕುಂತ್ಕೊಂಡು ತಿನ್ಕೊಂಡು ಮಾಡೋಕ್ಕೆ ನಾನೇ ಹೋಗ್ಬಿಟ್ಟು ಎಲ್ಲನ ಕೆಲಸ ಹುಡ್ಕೊಂಬಿಟ್ಟು ಬರ್ತೀನಿ. ನೀನು ಕೈಲಾದ್ರೆ ಯಾರನ್ನ ಕೆಲಸ ಪಲ್ಸ ಕೊಡಂಗಿದ್ರೆ ಕೇಳು, ಒಂದು 4 ಜನನ ಯಾರನ್ನ ಕೆಲಸ ಕೊಡ್ತೀನಿ ಅಂತಂದರೆ ಒಳ್ಳೆ ದಿನನೀಯ ಒಪ್ಕ ಸರಿ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಸುಮ್ಮನೆ ಆಗೋಣ, ಸರಿನಾ? ನೋಡೋಣ ಏನು ಆಯ್ತದೋ ಏನೋ. ನೀನಿರು, ನಾನು ಹೋಗ್ಬಿಟ್ಟು ಅಷ್ಟ್ರಾಗೆ ಕೇಳ್ಕೊಂಬಿಟ್ಟು ಬರ್ತೀನಿ ಯಾರು ಸಿಕ್ರವ್ರನ್ನ. ಯಾರ್ಲ ಕೊಟ್ಟರು? ನಾವೇನಾರ ಸ್ವಂತ ದುಡಿಮೆ ಮಾಡ್ಬೇಕಣ. ನೀನ್ ಯಾಂಡ್ರೋ ಎಗ್ ರೈಸ್ ಅಂಗಡಿ ಪಕ್ಕದಾಗ ನಾವು ಒಂದು ಚುರುಮುರಿ ಅಂಗಡಿ ಇಕ್ಕನ್ ಬಾರ್ಲ, ಸೂಪರ್ ಆಗಿ ವ್ಯಾಪಾರ ಆಯ್ತದೆ ನಮ್ಗಂತೂನುವೆ. ಅಲ್ಲೇನೇ ಇಕ್ಕನ್ ಬಾ, ಅವಳಿಗೆ ಹೆಂಗ್ ವ್ಯಾಪಾರ ಆಯ್ತದ ನಮಗೂ ಹಂಗೆ ಆಯ್ತದಲ್ಲ. ಅವಳು ಆ ಎಗ್ ರೈಸ್ ಅಂಗಡಿ ಇಕ್ಕಿದ್ರೆ ನಾವು ಚುರುಮುರಿ ಅಂಗಡಿ ಇಕ್ಕನಿಲ್ಲ, ಮಸಾಲೆ ಪುರಿ ಪಾನಿಪುರಿ ಅಂಗಡಿ ಇಕ್ಕನ್ ಬಾರ್ಲ. ಬಂಡವಾಳ ನಮ್ಮ ತಾತ ಕೊಡ್ತಾನ ಬಂದ್ಬಿಟ್ಟಮ್ಮ. ನಿಂಗೇನು ತಲೆಗಿಲೆ ಕೆಡ್ಬಿಡೈತೆ ನಿಂಗೆ? ಬಂಡವಾಳ ಯಾರು ಕೊಟ್ಟಾರ ನಮಗೆ? ಅಯ್ಯೋ ಸುಮ್ಮನಿರು. ಪಾನಿಪುರಿ ಅಂಗಡಿ ಅವೆಲ್ಲ ಇಕ್ಕದೆಲ್ಲನೂ ಅವಾಗೆಲ್ಲ ಬಂಡವಾಳ ಆದ್ಮೇಲೆ ಯೋಚನೆ ಮಾಡಬೇಕು. ಏ ಇವನೊಬ್ಬ ಏನನ ಇವಳು ಯೋತಿ ಅಂದ್ರೆ ಪ್ರೇತಿ ಅಂತಾನೆ. ಇವನ್ಗೇನು ಗೊತ್ತಾಗೋದಿಲ್ಲ, ಏನೂ ಇಲ್ಲ. ಅಯ್ಯೋ ಖುರ್ಮ. ಸರಿನಮ್ಮ, ನಾನು ಹೋಗ್ಬಿಟ್ಟು ಬರ್ತೀನಿ, ಇರು ನೀನು. ಯಾವ್ದನ ಒಳ್ಳೆ ಸಂಬಳ ಬರೋದಕ್ಕೆ ಹೋಗ್ಲಾ? ಅರ್ಧಂಬರ್ಧ ಸಂಬಳ ತರೋದಕ್ಕೆ ಹೋಗ್ಬೇಡ, ಮೂದೇವಿ ನನ್ನ ಮಗ ಇದ್ದಂಗೆ. ಆಮೇಲೆ ಅರ್ಧಂಬರ್ಧ ಸಂಬಳ ತರೋದಕ್ಕೆ ಹೋಗ್ಬಿಟ್ಟು ತಿರುಕೂಳು ನೀರು ಇಲ್ದಂಗೆ ಮಾಡ್ತಾನೆ. ಯಪ್ಪ, ನನಗೆ ಯಾಕೆ ಈ ಜನ್ಮ ಸಿಕ್ತೋ ಏನ್ ಕತಿಯೋ ಗೊತ್ತಿಲ್ಲ. ದೇವ್ರು ಯಾಕೆ ನಂಗೆ ಕಷ್ಟ ಕೊಡ್ತಾವನೋ ಗೊತ್ತಿಲ್ಲ. ಊರಾಗಿರೋರೆಲ್ಲ ಸುಖವಾಗವ್ರಿ, ಆದ್ರೆ ನನಗೆ ಈ ಕಷ್ಟ ಬರ್ಬೇಕಾ? ನನಗೆ ಹಿಂಗೆ ಆಗ್ಬೇಕಾ ಹೇಳು? ಊರಾಗಿರೋರೆಲ್ಲ ನೆಮ್ಮದಿಯಾಗಿ ಸುಖವಾಗಿ ಸಂತೋಷವಾಗವ್ರಿ, ಆದ್ರೆ ನನಗೆ ಬಂದಿರೋ ಪಾಡ್ ನೋಡು. ನಾನು ಎಂಥ ಬೇವರ್ಸಿ ಪಾಡ್ ಪಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ಏನಕ್ಕೆ ಬೇಕಿತ್ತೋ ಈ ಜೀವನ ಎಲ್ಲನೂ ಸಾಕಾಗಿ ಹೋಗ್ಬಿಟ್ಟೈತೆ ನನಗಂತೂ. ಥೂ, ಇಂಥ ಜೀವನ ಅಂತೂ ನನಗೆ ಬೇಕಾಗಿರಲಿಲ್ಲ ಬಿಡು. ಬೇವರ್ಸಿ ಬಾಳು. ಆ ದೇವರು ಸರಿ ಇಲ್ಲ, ನನಗೆ ಇಂಥ ಬಾಳು ಕೊಟ್ಟವನಲ್ಲ ದೇವ್ರಣೆಗೂ ದೇವ್ರನೇ ಸಾಪ ಹಾಕಬೇಕು ನಾನು. ನನಗೆ ಯಾರು ಕೆಲಸ ಕೊಡ್ತಾರೆ, ಏನು ಕೆಲಸ ಕೊಡ್ತಾರೆ ಅಂತಾನೆ ಅರ್ಥ ಆಯ್ತಿಲ್ಲ. ನಂಗಿನ್ ಯಾರು ಕೊಡ್ಬೋದು ಕೆಲಸನ? ಯಾರು ಕೊಟ್ಟರು ಕೆಲಸ? ನೋಡೋಣ ಇರು, ಯಾರು ಕೊಟ್ರೆ ಅವರೇ. ಹೋಗ್ಬಿಟ್ಟು ಹೆಂಗಾರ ಮಾಡಿ ಯಾವ್ದನ ಒಂದು ಕೆಲಸಕ್ಕೆ ಅಂತೇಳ್ಬಿಟ್ಟು ನೋಡೋಣ. 50 ರೂಪಾಯಿ ಬರ್ರಿ, 20 ರೂಪಾಯಿ ಅಂಥವಕ್ಕೆಲ್ಲ ಬೇಡ. 1000 ಸಂಪಾದನೆ ಮಾಡೋ ಕೆಲ್ಸಕ್ಕೆ ಹೋಗ್ಬಿಡ್ತೀನಿ ನಾನಂತೂ. ಮಗ ಬರೀ ಹೊಸ ಆಯ್ತು ನೀನಾಯ್ತು, ಹೊಸ ಆಯ್ತು ನೀನಾಯ್ತು ಅಂತ ಹೇಳ್ಬಿಟ್ಟು ಹಿಂಗೇನೇ ಇದ್ರೆ ಹೆಂಗ್ಲಾಯ್ತದೆ? ಅಯ್ಯೋ ಬರೀ ಹೊಸ ನೋಡ್ಕೊಂಡು ಕುತ್ಕೊಬಿಡು. ಅಲ್ಲ ಕಣ, ಅವರೆಲ್ಲ ಬೇಕು ಅಂತಾನೆ ನೀ ಮದುವೆಯ ಹಿಂದು ಮುಂದು ಆಗ್ತಾವ್ರೆ ಕಣ. ನೋಡು, ಆ ಮದುವೆಯ ನೀನೊಂದು ಮದುವೆ ಒಂದು ಮಾಡ್ಕೊಂಬಿಟ್ಟು ಬಂದ್ಬಿಟ್ರೆ ಎಲ್ಲ ಸೊರೈತದೆ. ನೋಡ್ಲಾ, ನನ್ನ ಮಾತು ಕೇಳು, ಒಳ್ಳೆ ಕೋಟ್ಯಾಧೀಶ್ವರಿ ಅವಳೆ. ಹೆಂಗೋ ಮದುವೆ ಮಾಡ್ಕೊಂಬಿಟ್ಟು ಬರೋದು ಕಲ್ತ್ಕ ಕಣ. ನಾನು ಈಗಲೇ ಹೇಳಿದ್ದೀನಿ. ಏ ಸುಮ್ಕಿರಾಜಿ, ಈಗ ಹೆಂಗೋ ನೆಮ್ಮದಿಯಾಗಿ ನೀವು ಮದುವೆ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ. ನಾನಿರೋವಷ್ಟು ನೆಮ್ಮದಿಯಾಗಿ ನಮ್ಮ ಊರಾಗೆ ಯಾರೂ ಇಲ್ಲ. ನೀನು ಒಳ್ಳೆ ಮದುವೆ ಅಂತ ಸಾಯಿಸ್ತೀಯ ನೋಡು. ಅವ್ರು ಯಾವಾಗನ ಮಾಡ್ಕೊಡ್ಲಿಲ್ಲ ಅಂದರೆ ಬೇಕಾಗಿಲ್ಲ ನನಗೆ. ಅವರೇ ಹಿಂದೆ ಬಿದ್ಬಿಟ್ಟು ಮದುವೆ ಮಾಡ್ಕೊ ಅಂತ ಹೇಳ್ತಿರೋದು. ನಾನೇನು ಹೇಳ್ತಿಲ್ವಲ್ಲ. ಈಗ ಸುಮ್ಮನೆ ನೀನು ಏನು ನಿನ್ಪಾಡು, ನೀನು ಇದ್ಬಿಡು. ಯಾವಾಗೂ ಮದುವೆ ಸುದ್ದಿ ಎತ್ಬಿಟ್ಟು ನಂಗೆ ತಿಕ್ಲತ್ತಿಸ್ಬೇಡ. ನಂಗೆ ಈಗಲೇ ತಿಕ್ಲತ್ತೋಗ್ಬಿಟ್ಟೈತೆ ನನಗೆ. ನೋಡಜ್ಜಿ, ಒಳ್ಳೆ ಇನ್ಕಮ್ ಬರ್ತೈತೆ. ತಿಂಗಳ ಲಕ್ಷದ ಮೇಲೆ ದುಡಿತಿದ್ದೀನಿ ನಾನು. ಈಗ ನೋಡು, ನಮ್ಮ ಅಪ್ಪ ಅಮ್ಮನ ಸಂದಾಕು ನೋಡ್ಕೊತಾ ಇದ್ದೀನಿ. ಇನ್ನು ಇದಕ್ಕಿನ್ನು ಇನ್ನೇನು ಬೇಕು ಹೇಳಿ ನನಗೆ? ನಿನ್ಗೇನು ಊಟಕ್ಕೆ ಹಾಕಲ್ಲ ಆಗ್ತಾ ಇಲ್ವಾ? ಇನ್ನೂ ಕೋಟಿ ಆಸೆ ನಿನ್ಗೆ ಹೋಗಿಲ್ವಲ್ಲ, ಸುಮ್ಮನೆ ಹೋಗತ್ತಾಗೆ. ಏ ಬೇವರ್ಸಿ ಅಂದ್ರೆ ನೀನು ನಿಮ್ಮ ಅಮ್ಮ ನೆನೆಯತ್ತಾಗ ಸಾಯ್ತಾರೆ. ಏನಾರ ಒಂದು ಹೇಳಿದ್ರು ಮಾಡ್ದಿದ್ದಂಗೆ ಸುಮ್ಮನೆ ಸಾಯದೇ. ನಿಮ್ಮ ಕೆಲಸ ನನಗೆ ಅದು ಹೆಂಗೆ ಉರಿತದೆ, ಮೈ ಉರಿತದೆ ಅಂತ ಹೇಳಿದ್ರೆ ದೇವ್ರಣೆಗೂ ಸಖತ್ ಮೈಯೆಲ್ಲ ಉರಿದೋಯ್ತದೆ ನನಗಂತೂ. ಅದೇನೋ ಹೇಳ್ತಾರಲ್ಲ, ಹಂಗಾಯ್ತು ನಿಮ್ಮಿಬ್ರು ಕತೆನೂ. ಹಿಂಗೆ ಬಿದ್ದಿರಿ ಇಬ್ರು ಹೊಸದನ ಮೇಸ್ಕೊಂಡು ಹಿಂಗೆ ಬಿದ್ದಿರಿ. ಲಕ್ಷ ಬರ್ತದೆ ಅಂತ ಹೇಳ್ಬಿಟ್ಟು ಲಕ್ಷನ ಕೋಟಿ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ಲ ಮಗ ನೀನು. ಅಜ್ಜಿ, ನಾನು ನೆಮ್ಮದಿಯಾಗಿದ್ದೀನಿ ಅಜ್ಜಿ. ನಂಗೆ ಯಾವ ಕೋಟಿ ಬೋಟಿನೂ ಬೇಕಾಗಿಲ್ಲ. ಸುಮ್ಮನೆ ಎದ್ದೋಗಿ ಸಾಕತ್ತಾಗೆ. ಕೋಟಿನೂ ಬೇಡ, ಬೋಟಿನೂ ಬೇಡ. ಇವನು ಯಾಕೆ ಬಂದ? ಇವನು ಲೋ ಬೇವರ್ಸಿ, ಎಲ್ಗಳಾಗೋಗಿದ್ರೆ ನೀನು ನಿಮ್ಮಮ್ಮ ಇಷ್ಟು ದಿನ ಆದ್ಮೇಲೆ ಇವಾಗ ಬರ್ತಾ ಇದ್ರಲ್ಲ, ಮೂರು ಬಿಟ್ಬಿಟ್ಟು ಎಲ್ಲ ಅಳ್ಬಿದ್ದೋಗಿದ್ರಲ್ಲೇ. ಅಜ್ಜಿ ಹೋಗಜ್ಜಿ, ನನ್ನ ಕಷ್ಟವ ಯಾರಿಗೆ ಅಂತ ಹೇಳ್ಕೊಂಡ್ಲಿ. ನನ್ನ ಕಷ್ಟವ ಸಾಕಾಗೋಗ್ಬಿಟ್ಟೈತೆ ನನಗೂ ಜನ್ಮಕ್ಕೆ. ಅಜ್ಜಿ ನನಗಂತೂ ಹೇಳ್ತಾರಲ್ಲ, ನಮ್ಮ ಅಮ್ಮನ ಕಡೆಯಿಂದ ನಾನು ಸಖತ್ ನೊಂದ್ಬಿಟ್ಟಿದ್ದೀನಿ ಕಣಜ್ಜಿ. ಎಲ್ಲೋದ್ರೂ 3 ದಿನ ಇರಕ್ಕೆ ಬಿಡೋಕ್ಕಿಲ್ಲ. ಎಲ್ಲನ ಹೋದ್ರೆ ಕಿತಾಪತಿ ಹೆಂಗ್ಸು. ಬರೀ ಕಿತಾಪತಿ ಮಾಡ್ತಾಳೆ, ಕರ್ಕೊಂಬಿಟ್ಟು ಬರ್ತಾಳೆ. ಯಾವುದೋ ಒಂದು ಮನೆಯ ಕೆಲಸಕ್ಕೆ ಅಂತ ನೆಮ್ಮದಿಯಾಗಿ ಒಂದು ಮನೆನ ಕೆಲಸಕ್ಕಿದ್ವಿ. ಅದು ಏನೇನೋ ಮಾಡು, ಗಿದಾಮಿ ಎಲ್ಲ ತಗೊಂಡೋಗಿ ಮಾರ್ಬಿಟ್ಟು ಅತ್ತಾಗೋಗುತ್ತೋ ಅವರು ಮನೆಯಿಂದ ಹೊಟ್ಬಿಟ್ರು. ಅಂಥ ಕಷ್ಟದಾಗಿದ್ದೀವಿ. ಏನು ಮಾಡಬೇಕು ಮಾಡಬೇಕೋ ಗೊತ್ತಿಲ್ಲ. ಅದಕ್ಕೆ ಇವ್ರ ಹತ್ರ ನೀನು ಕೆಲಸ ಕೇಳೋನಿ ಅಂತ ಬಂದಿದ್ದೀನಿ. ಹೆಂಗೋ ಹಸ್ಬಿನ್ ಪಾರಮ್ ಎಲ್ಲ ನಿಮ್ದು ಐತಲ್ಲ, ಅದಕ್ಕೆ ಇಲ್ಲೇ ನನ್ನ ಕೆಲಸ ಕೊಟ್ಟರೆ ಸಂದಕ್ಕಿರ್ತದೆ ಅಂತ ಬಂದು ಕೇಳೋನಿ ಅಂತ ಬಂದೆ. ಊರಾಗ ಬೇರೆ ಎಲ್ಲಿ ಕೇಳಿದ್ರು ನನಗಂತೂ ಯಾರೂ ಕೆಲಸ ಕೊಡೋಕ್ಕಿಲ್ಲ. ಅದು ಯಾಕೋ ಏನೋ ಗೊತ್ತಿಲ್ಲ, ಕೆಲಸನೇ ನೀ ಕೊಡೋಕ್ಕಿಲ್ಲ ನನಗಂತೂ. ಏನು ಮಾಡೋಕ್ಕಾಯ್ತದೆ? ಅದಕ್ಕೆ ನಾನು ನಿಮ್ಮನ್ನೇನಿಯ ಕೇಳೋಣ ಅಂತ ಬಂದೆ. ಎಷ್ಟನ್ನ ಸಂಬಳ ಕೊಡಪ್ಪ ನನಗೆ? ಯಾವುದನ್ನ ಒಂದು ಇರಲ್ಲ ಕೆಲಸ ಕೊಟ್ಬಿಟ್ರೆ ಸಾಕು ನನಗೆ.
ಏ ಈ ಬೇವರ್ಸಿ ನೀನೆಲ್ಲ ಮಾಡಿಯ ಕೆಲ್ಸನ ನೀನು ನಿಮ್ಮ ಅಮ್ಮ ಇಬ್ರು ಸೋಮಾರಿ ಬಿಡತದವು ನೀವಿಬ್ರು ಲೋ ಮೊಮ್ಮಗನೇ ಕೊಡ್ಬೇಡ ಕಳ್ಳ ಕೊಡ್ಬೇಡ ಇವನ್ಗೆ ಕೆಲಸ ಇವನು ಇವ್ರ ಅಮ್ಮ ಇಬ್ರು ಸೋಮಾರಿ ಬಿಡತದವು ಯಾಕ್ಲಾ ಹೋಗ್ಲಾ ನೀನ್ ಎಂಡ್ರು ಲಕ್ಷ್ಮಿ ಇಕ್ಕೊಂಡೋಳಲ್ಲ ಎಗ್ ರೈಸ್ ಅಂಗಡಿಯಲ್ಲಿ ಹೋಗ್ಬಿಟ್ಟು ಪಾದ ತೊಳೆ ಕೆಲಸ ಮಾಡೋಗ್ಲಾ ಅವ್ರೇನ್ ಕಾಸು ಕೊಡಕ್ಕಿಲ್ಲ ಅಂತ ಹೇಳ್ತಾರ ಲೋ ಮೊಮ್ಮಗನೇ ಈ ನನ್ನ ಮಗಂಗೆ ಮಾತ್ರ ಕೊಡ್ಬೇಡ ಕಣ ಈಗಲೇ ಹೇಳಿದೀನಿ ಯಾ ಕೆಲಸನೂ ಕೊಡ್ಬೇಡ ನಾನು ಈಗಲೇ ಸ್ಟ್ರಿಕ್ಟ್ ಆಗಿ ಹೇಳ್ತೀನಿ ನಾನು ಈ ಬೇವರ್ಸಿ ಕೊಡೋದು ಒಂದೇ ಇದು ಮಾಡೋದು ಒಂದೇ ಕೊಡ್ಲೇಬೇಡ ಸುಮ್ಕಿರ್ಲ ನೀನು ನೋಡು ಇಲ್ಲಿ ನನ್ನ ಕೆಲಸ ಅಂತ ಸದ್ಯಕ್ಕೆ ಯಾವುದೂ ಇಲ್ಲ. ಕೊಡೋಕ್ಕೇನು ಬೇಜಾರಿಲ್ಲ. ಆದರೆ ಕೆಲಸ ಗಿಲ್ಸ ಅಂತ ನನ್ನ ಹತ್ರನೂ ಯಾವುದೂ ಇಲ್ಲ. ಅದ್ರಾಗೂ ಸಂಬಂಧಿಕರನ್ನ ಕೆಲಸ ಹತ್ರ ಇಟ್ಕೊಳ್ಳೋದು, ಕೆಲಸ ಇದು ಮಾಡ್ಕೊಳ್ಳೋದು ಅಂದರೆ ನನಗೂ ಇಷ್ಟ ಇಲ್ಲ. ನೀನು ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ, ಏನು ಅನ್ಕೊಂಡ್ರೂ ಪರವಾಗಿಲ್ಲ. ಆ, ನೋಡು, ನೀನೇನಾದರೂ ಬೇರೆ ಓನಾಗಿ ಮಾಡೋದು ಕಲಿ. ಬೇರೆಯವ್ರ ಕೈ ಕೆಳಗಡೆ ಅಂತ ಎಷ್ಟು ದಿನ ಅಂತ ಹೇಳ್ಬಿಟ್ಟು ಕೆಲಸ ಮಾಡ್ತೀಯಾ? ನೀನೇನಾದರೂ ಮಾಡೋದು ಬೇರೆ ಥರ ಯೋಚನೆ ಮಾಡು. ಬೇಕಾದ್ರೆ ನಾನು ನಿನಗೇನಾದರೂ ಸಹಾಯ ಬೇಕಾದರೆ ಮಾಡ್ತೀನಿ. ಏನೋ ಬೇಕಾದರೆ ಮಾಡು. ಅದು ಬಿಟ್ಟು ಸಂಬಂಧಿಕರ ಹತ್ರ ಬಂದುಬಿಟ್ಟು ಕೆಲಸ ಮಾಡಿದ್ರೆ ನಿನಗೂ ಚೆನ್ನಾಗಿರಲ್ಲ, ಇಟ್ಕೊಂಡ್ರೆ ನನಗೂ ಚೆನ್ನಾಗಿರಲ್ಲ. ಜಗಳ ಪಗಳ ಅಂತ ಆದರೆ ಈಗಾಗಲೇ ತುಂಬ ಜಗಳಗಳು ಆಗ್ಬಿಟ್ಟವೆ ನಮ್ಮ ನಿಮ್ಮ ಮಧ್ಯೆ. ಈಗ ಮತ್ತೆ ಇದೊಂದು ಹೊಸ್ದಾಗೆಲ್ಲ ಆಗೋದಂತೂ ಬೇಡ. ಅದಕ್ಕೆ ಹೇಳ್ತಾ ಇದ್ದೀನಿ, ಏನು ಬೇಡ, ಇದೆಲ್ಲ ಸುಮ್ಮನೆ ಗಲಾಟೆಗಳೆಲ್ಲ ಯಾಕೆ? ನಮ್ಮ ಅಮ್ಮ ಜಗಳ ಮಾಡ್ತದೆ ಅಷ್ಟೇ, ನೀ ಬಿಟ್ರೆ ನಾನೇನು ಜಗಳ ಮಾಡೋಕ್ಕಿಲ್ಲ. ನನಗೂ ಏನಾರ ಸ್ವಂತ ಮಾಡಬೇಕು ಅಂತ ಆಸೆ ಐತೆ. ಈ ಪಾನಿಪುರಿ ಅಂಗಡಿನೋ ಅಂಥದ್ದು ಏನೋ ಇಕ್ಕನ ಅಂತ ಬೋಲ್ ಆಸೆ ಐತೆ ನನಗಂತೂ. ಆದರೆ ಅಷ್ಟೊಂದೆಲ್ಲ ಬಂಡವಾಳ ಇಲ್ಲ, ಏನೂ ಇಲ್ಲ, ಎಂಥದ್ದು ಇಲ್ಲ. ಅದಕ್ಕೆ ನಿನ್ನ ಸದ್ಯಕ್ಕೆ ಕೆಲಸ ಕೊಟ್ಬಿಟ್ರೆ ಇಲ್ಲೆಲ್ಲ ಫಸ್ಟ್ ಕೆಲಸ ಮಾಡ್ಕೊಂಡು ಇರ್ತೀನಿ, ಆಮೇಲೆ ಉಳ್ದಿರೋದೆಲ್ಲ ನೋಡ್ಕೊಳ್ಳೋಣ ಅಂತ ನನ್ನ ಅನಿಸಿಕೆ. ಇವನು ಇವ್ರಮ್ಮ ಒಟ್ಟು ಸೋಮಾರ ಇಳ್ಕೊಂಡ್ ಮಗ ಇವ್ರಿಬ್ರು ಏನು ಉದ್ದಾರ ಆಗಕ್ಕಿಲ್ಲ. ಇವ್ರಿಗೆ ಎಷ್ಟು ಕೆಲಸ ಕೊಟ್ಟರು ಏನು ಮಾಡಿದ್ರು ಅಷ್ಟೇನಿಯ ನನ್ನ ಮಗಳು ಅಂತಲ್ಲ ಮೊಮ್ಮಗ ಅಂತಲ್ಲ ಡೈರೆಕ್ಟಾಗಿ ಹೇಳ್ತೀನಿ. ಇವರಿಬ್ರು ಒಟ್ಟು ಸೋಮಾರಿಗಳು. ಇವರು ಕೆಲಸ ಮಾಡೋ ಅಂತಾರೆ, ಮೈ ಬೋಗ್ಸ್ಬಿಟ್ಟು ಕೆಲಸ ಮಾಡೋರು ಅಂತಲ್ಲ ಮಗ ಇವರು. ನನ್ನ ಕಿಡ್ನಿ ಮರಕ್ಕೆ ಹೊಂಟಿದ್ರು, ನಾನು ಎಷ್ಟು ಸಹಾಯ ಮಾಡಿದ್ದೀನಿ, ಎಷ್ಟೆಲ್ಲ ಮಾಡಿವ್ನಿ. ಏನು ಮಾಡಿದ್ರು ಇವರೇನು ಉಳಿಸ್ಕೊಂಡಿಲ್ಲ, ಬದಲಾಗಲಿಲ್ಲ ಬುಟ್ಟಾಕ್. ಇವ್ರನ್ನ ನೋಡಿದ್ರೆ ನನಗೆ ಬಲು ಬೇಜಾರಾಯ್ತದೆ ನನಗಂತೂ. ಹೋಗುತ್ ಬಾ, ಹೋಗನ್ ಸುಮ್ಕೇನಿಯ ಹೆಂಗನ ಮಾಡ್ಕೊಂಡು ಹೋಗ್ಲಿ. ದಯವಿಟ್ಟು ಹಂಗೆ ಅನ್ಬೇಡ. ನೋಡು, ಯಾವ್ದಾನ ಒಂದು ಕೆಲಸ ಇದ್ದರೆ ಇಲ್ಲೇ ಹೇಳು. ಬೇಕಾರೆ ಸಗಣಿ ಬಾಸಕ್ಕೆ ಕೆಲಸ, ಏನು ಕೆಲಸನಾದ್ರೂ ಮಾಡ್ತೀನಿ. ದಯವಿಟ್ಟು ಇಲ್ಲ ಅಂತ ಮಾತ್ರ ಅನ್ಬೇಡ ಪ್ಲೀಸ್. ನಿಜ, ನಾನು ಏನು ಕೆಲಸ ಕೊಟ್ರೂ ಮಾಡ್ತೀನಿ, ಏನು ಹೇಳಿದ್ರೂ ಮಾಡ್ತೀನಿ ನಾನು. ಇಲ್ಲ ಅಂತ ಅಲ್ಲ, ನೀನು ಏನಾರ ಕೆಲಸ ಹೇಳು, ನಾನು ಖಂಡಿತವಾಗ್ಲೂ ಮಾಡ್ತೀನಿ. ನಾನು ಖಂಡಿತ ಮಾಡ್ತೀನಿ ನಾನು. ದಯವಿಟ್ಟು ಇಲ್ಲ ಅಂತ ಮಾತ್ರ ಅನ್ಬೇಡ ಪ್ಲೀಸ್. ದಯವಿಟ್ಟು ಯಾವ್ದಾನ ಒಂದು ಕೆಲಸ ಹೇಳು. ನೋಡು, ನಾನು ಮಾಡ್ತಿರೋ ಹಸು ಬಿಸ್ನೆಸ್ದಾಗಿಲ್ಲಿ ಬರೀ ತುಂಬ ಕಷ್ಟ ಕೆಲಸ ಇರ್ತೈತೆ. ಹಸುಗಳು ಮೈ ತೊಳಿಬೇಕು, ಹಸುಗಳಿಗೆ ಹುಲ್ಲಾಕಬೇಕು, ನೀರು ಇಕ್ಬೇಕು, ಹಾಲು ಕರಿಬೇಕು, ಹುಷಾರಿಲ್ಲ ಅಂದರೆ ನೋಡ್ಕೋಬೇಕು, ಡಾಕ್ಟ್ರನ್ನ ಕರ್ಕೊಂಬಂದು ನೋಡ್ಕೋಬೇಕು. ಆಗಲೇ ಇಬ್ಬರು ಆಳುಗಳು ನಿಕ್ಕೊಂಡಿದ್ದೀನಿ. ನೀನು ಈ ಕಷ್ಟ ಅಂತ ಬೇರೆ ಕೇಳ್ತಾ ಇದೀಯಾ? ಸರಿ ಆಯಿತು, ನಾಳೆಯಿಂದ ಕೆಲ್ಸಕ್ಕೆ ಬಾ. ಹಾಲಿಂದು ಎಲ್ಲನೂ ನೀನೇ ನೋಡ್ಕೊ. ಬೆಳಿಗ್ಗೆ ಸಂಜೆ ಹಾಲು ಕರಿಯೋದು, ಹಾಲು ಹಾಕೋದು, ಅದ್ರದ್ದೆಲ್ಲ ಫುಲ್ ಇನ್ಫಾರ್ಮೇಷನ್ ಎಲ್ಲನೂ ನೋಡ್ಕೊಂಡು ಮೇಂಟೈನ್ ಮಾಡು, ಸರಿನಾ? ನಾನು ಬಿಲ್ಲಿಂಗ್ ಎಲ್ಲ ನೋಡ್ಕೊತೀನಿ, ಅಲ್ಲಿ ಏನೈತೆ ಅಲ್ಲಿ ಡೈರಿದೆಲ್ಲ ನೋಡ್ಕೊತೀನಿ. ಸದ್ಯ ನೀನು ಹಾಲು ಕರೆದ್ಬಿಟ್ರೆ ಸಾಕು, ಹೆಂಗೋ ತಗೊಂಡೋಗ್ಬಿಟ್ಟು ಹಾಕ್ಬಿಟ್ಟು ಬರ್ತಾರೆ. ಹಬ್ಬ, ಭಾಳ ಭಾಳ ಖುಷಿ ಆಯ್ತೈತೆ ನನಗಂತೂ. ಕೇಳಿ ನಿನಗೆ ಖುಷಿ ಆಯ್ತೈತೆ. ಥ್ಯಾಂಕ್ ಯು ಸೋ ಮಚ್ ಈ ಕೆಲಸ ಕೊಟ್ಟಿದ್ದಕ್ಕೆ. ಸದ್ಯ ಈ ಊರಾಗೆ ಯಾರು ನಾನು ಕೆಲಸ ಕೊಡೋಕ್ಕಿಲ್ಲ ಅಂತ ಅನ್ಕೊಂಡಿದ್ದೆ, ನೀನ ಕೆಲಸ ಕೊಟ್ಬಿಟ್ಟಲ್ಲ, ಅಷ್ಟೇನೇ ಸಾಕು. ಇನ್ನು ಕಷ್ಟಪಟ್ಬಿಟ್ಟು ಮೊಯ್ ಬೊಗ್ಸ್ಬಿಟ್ಟು ಕೆಲಸನ ಮಾಡ್ತೀನಿ. ಇದು ಬಿಟ್ರೆ ನನಗೆ ಬೇರೆ ದಾರಿನೂ ಇಲ್ಲ. ಮೊಯ್ ಬೊಗ್ಸ್ ಮಾಡಲೇಬೇಕಲ್ಲ, ಮೊಯ್ ಬೊಗ್ಸ್ ಕೆಲಸ ಮಾಡ್ತೀನಿ. ನೋಡು, ಸ್ವಲ್ಪ ಏನಾದರೂ ನವರಂಗಿ ಆಟ ಆಡಿ ಅದು ಇದು ಅಂತ ಮಾಡಿದ್ರೆ ಕೆಲಸದಿಂದ ತೆಗೆದಾಕ್ಬಿಡ್ತೀನಿ. ನನಗೆ ಯಾವ ಸೆಂಟಿಮೆಂಟ್ಸ್ಗಳೂ ಇಲ್ಲ. ಎಲ್ಲ ಸೆಂಟಿಮೆಂಟ್ಸ್ನೂ ಊರಿಂದ ಆಚೆ ಕಡೆಗೆ ಬಿಟ್ಬಿಟ್ಟಿದ್ದೀನಿ ನಾನು. ಯಾವ ಸೆಂಟಿಮೆಂಟ್ ಸಹ ನನಗಿಲ್ಲ, ಸರಿನಾ? ಮರ್ಯಾದಿನಾಗೆ ಕೆಲಸ ಮಾಡ್ಕೊಂಡು ಮರ್ಯಾದಿನಾಗ ಹೋದ್ರೇ ಸರಿ. ಇಲ್ಲ ಅಂತಂದರೆ ನಿಜವಾಗ್ಲೂ ನಾನಂತೂ ಹೇಳ್ತೀನಲ್ಲ, ನಾನು ನನಗೆ ಸುಮ್ಮನೆ ಅಂತೂ ಬಿಡಲ್ಲ ನಾನು. ಏನೋ ಮೋಸ ಮಾಡೋದು ಅದು ಇದು ಅಂತ ಗೊತ್ತಾಯಿತು ಅಂದರೆ ಒಂದು ನಿಮಿಷ ನನ್ನ ಕೆಲಸದ್ರೆ ನಿನ್ನ ಕೈಲಿರೋಕ್ಕಾಗಲ್ಲ. ಸುತ್ತ CC ಕ್ಯಾಮ್ರಾಗಳ್ನೂ ಹಾಕಿದ್ದೀನಿ, ಎಲ್ಲ ನೆನಪಿರಲಿ. ಮೊಮ್ಮಗನೇ ಸಂಬಂಧಿಕರ ಮಧ್ಯೆ ಬೇಡ ಕಣ, ಸುಮ್ಮನೆ ಕಿತ್ತಾಟಗಳು ಆಯ್ತವೆ. ಎಷ್ಟು ಹೇಳಿದ್ರು ಕೇಳಕ್ಕಿಲ್ಲ ನನ್ನ ಮಗಂಗೆ. ನಾಳೆ ಕಿತ್ತಾಟ ಮಾಡ್ಕೊಳ್ರಿ, ಅವಾಗ ಗೊತ್ತಾಯ್ತದೆ. ಇಬ್ರು ಮೊಮ್ಮಕ್ಳೇನಿಯ, ಇಬ್ರಿಗೂ ಬುದ್ಧಿ ಹೇಳ್ತಿದ್ದೀನಿ. ನೀನು ಏನಾರ ಬೇರೆ ಕೆಲಸ ಹುಡುಕ ಹೋಗ್ ಮಗ, ಸುಮ್ಕೇನಿಯ. ಇಲ್ಲ ಯಾ ಕೆಲಸ ಮಾಡಿಯ ನೀನು? ನಿಮ್ಮ ಅಮ್ಮೇನು ದನ ಕಾಯ್ತವಳ? ಅವಳಿಗೂ ಹೇಳಿ ಯಾವ್ದಾನ ಒಂದು ಕೆಲಸ ಹುಡುಕೊಂಡು ಹೋಯ್ತಾಳಿಲ್ಲ. ಬಿಡಿ ಗಿಡಿ ಸುತ್ತೋದಕ್ಕೆ ಅಲ್ಲಿ ಕಲಿಸ್ಕೊಡ್ತಾವ್ರಂತ, ಬಿಡಿ ಸುತ್ತೋದಕ್ಕೆ ಅದಕ್ಕನ ಕಳಿಸಿ ಹೋಗಿ ಬಿಡಿನ ಸುತ್ತಾಳೆ. ಅಜ್ಜಿ, ಒಂದ್ಸಲ ತಾನೇ ಕೇಳ್ಕೊಂಬಿಟ್ಟು ಬಂದವ್ರೆ, ಒಂದ್ಸಲ ಸಹಾಯ ಮಾಡೋಣ. ಅಕಸ್ಮಾತ್ ಅದೇನೇನೋ ಮೋಸ ಗೀಸ ಮಾಡಿದ್ರೆ ಕೆಲಸದಿಂದ ತೆಗೆದಾಕಿದ್ರೆ ಆಯ್ತಲ್ವಾ ಅಜ್ಜಿ? ಇನ್ನೇನು ತಲೆ ಕೆಡಿಸ್ಕೊಬೇಡ ಬಿಡಜ್ಜಿ, ನಾನು ನೋಡ್ಕೊತೀನಿ ಎಲ್ಲನೂ. ಅಕಸ್ಮಾತ್ ಮೋಸ ಆಯಿತು ಅಂದರೆ ನಾನೇ ಕೆಲಸದಿಂದ ತೆಗೆದಾಕ್ತೀನಿ. ಅವ್ರಿಗೂ ನಮಗೂ ಈಗ ಸಂಬಂಧ ಅಂತ ಏನೂ ಉಳ್ದೇ ಇಲ್ಲ. ಏನೋ ಕಷ್ಟಕ್ಕೆ ಬಂದವನೇ ಅವನಿಗೆ ಸಹಾಯ ಮಾಡಬೇಕು ಅಷ್ಟೇನೆ ಅಲ್ವಾ? ಇಷ್ಟು ಸಹಾಯ ಮಾಡೋಣ, ಕೆಲಸ ಕೊಡೋಣ ಅಷ್ಟೇನೆ. ಇದ್ರ ಮೇಲೆ ಆಮೇಲೆ ನೋಡ್ಕೊಳ್ಳೋಣ ಉಳ್ದಿದ್ದೆಲ್ಲನೂ. ಲೋ, ಇವನು ಭಾಳ ಸ್ಟ್ರಿಕ್ಟ್ ಅವನೇ ಕಣ. ನಿನ್ ಕಂತ್ರಿ ಬುದ್ಧಿ ಎಲ್ಲ ಮಾಡ್ಬಿಟ್ಟೆ ಅಂತಂದ್ರೆ ದೇವ್ರನ್ನೇ ಕೇಳ್ತೀನಿ, ಮೆಟ್ನಾಗೆ ಹೊಡೆದ್ಬಿಡ್ತಾನೆ. ಮೆಟ್ಟಿನ ಪೂಜೆ ಏನೇ ನಿನ್ಗಂತೂ ಆಗೋದು. ಸುಮ್ಮನೆ ಅಂತೂ ಅವನೇನು ಬಿಡಾಕಿಲ್ಲ ನಿನ್ನ. ನೋಡ್ಕೊಂಡು 3 ದಿನ ಕೆಲಸ ಮಾಡ್ಲಾ, ಮೈ ಬೊಗ್ಸಿ. ನೋಡು, ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾವನಂತೆ. ತಿಂಗಳ ಲಕ್ಷ 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 ಸಂಪಾದನೆ ಅವನದಂತೂ. ಅದಕ್ಕೆ ನಾನು ನಿನ್ಗೆ ಹೇಳ್ತಿರೋದು, ನೋಡು, ಅಷ್ಟೊಂದೆಲ್ಲ ಸಂಪಾದನೆ ಮಾಡಬೇಕಾದ್ರೆ ನೀನು ಒಂದು 50,000 ಸಂಪಾದನೆ ಮಾಡಲಿಲ್ಲ ಅಂದರೆ ಹೆಂಗೆ? ನೋಡು, ಈ ಕೆಲಸ ಎಲ್ಲ ಬೇಡ. ಒಂಚೂರು ಬಂಡವಾಳ ಇಕ್ಕೊಂಡು ಯಾವುದೋ ಪಾನಿಪುರಿ ಅಂಗಡಿ ಅಂದಲ್ಲ, ಪಾನಿಪುರಿ ಅಂಗಡಿನೇ ನೀ ಹಾಕ್ಕೊಂಡು ಸಂದಕಿರು ಹೋಗ್ಲ ಮಗ, ಬೇಡ. ಇದೆಲ್ಲನೂ ಭಾಳ ಅಂದರೆ ಭಾಳ ಕಷ್ಟ ಆಯ್ತದೆ. ನಿಮ್ಮಮ್ಮ ಕಂತ್ರಿ ಬುದ್ಧಿ ಮಾಡೋದು ಬಿಡಕ್ಕಿಲ್ಲ, ಮೆಟ್ನೇರು ತಿನ್ನೋದಂತೂ ನೀವು ಬಿಡಕ್ಕಿಲ್ಲ. ಸಂಬಂಧಿಕರ ಮಧ್ಯೆ ಇದೆಲ್ಲ ಬೇಕಾ ಪೊದ್ದಿ? ನಿಮ್ಮ ಅತ್ತೆ ಏನು ಅಂತ ನಿಂಗೆ ಗೊತ್ತಿಲ್ವಾ? ಅದ್ರ ಆ ಥರ ಬಿಡಿಸ್ಬಿಡ್ತಾಳೆ. ಒಸಿ ಹೆಚ್ಚಿಗೆ ಕಮ್ಮಿ ಆದ್ರೂ. ಅಜ್ಜಿ, ನೀನೇನು ತಲೆ ಕೆಡಿಸ್ಕೊಬೇಡ.
ನಾನೆಲ್ಲ ನೋಡ್ಕೊತೀನಿ ಸರಿನೇ. ನನಗೆ ಗೊತ್ತು ನಮ್ಮ ಅಮ್ಮ ಈ ಸುದ್ದಿ ಕೇಳಿದ್ರೆ ಎಷ್ಟು ಖುಷಿ ಪಡ್ತದೋ ಏನೋ. ನಮ್ಮ ಅಮ್ಮ ಇಲ್ಲೇ ಎಲ್ಲೋ ಇರ್ತದೆ, ಹೋಗಿ ಹೇಳ್ತೀನಿ ಕೆಲಸ ಸಿಕ್ಕೈತೆ ಅಂದರೆ ಫುಲ್ಲು ಖುಷಿ ಪಟ್ಬಿಡ್ತದೆ ನಮ್ಮ ಅಮ್ಮ ಅಂತೂ. ಸಿಕ್ತಲ್ಲ ಕೆಲಸ ಅಂತೇಳ್ಬಿಟ್ಟು ಭಾಳ ಖುಷಿ ಪಡ್ತದೆ. ಸರಿ ನಾನು ಹೋಗ್ಬಿಟ್ಟು ಹೇಳ್ತೀನಿ ನಮ್ಮ ಅಮ್ಮಂಗೆ. ನೀನೇನು ತಲೆ ಕೆಡ್ಸ್ಕೊಬೇಡ, ನೀನಿರು ಸುಮ್ಕೇನೆ. ಇವನ್ಗೇನೋ ಪೊದ್ದಿತಾಗ ಮೆಟ್ಟಿನ ಪೂಜೆ ತಿನ್ಬೇಕು ಅಂತ ಆಸೆ ಐತೇನೋ. ಬಾ, ಮೆಟ್ಟಿನ ಪೂಜೆ ಆಗ ಗಂಟೆ ಇವನ್ಗೇನು ಬುದ್ಧಿ ಬರಕಿಲ್ಲ. ಅಮ್ಮ ಮಗಂಗೆ ಇಬ್ರಿಗೂ ಇವನೇನೋ ಮಾಡ್ತಾನೇನೋ ಅರ್ಧಂಬರ್ಧ. ನನ್ನ ಮಗಳವಳ, ನನ್ನ ಮಗಳಿಗೆ ಬುದ್ಧಿ ನನಗೆ ಗೊತ್ತಿಲ್ವಾ? ಅವಳನ್ನ ಅಲ ಎಕ್ಕೊಳ್ಳವಳು 10 ಪೈಸದ ಕೆಲಸ ಮಾಡೋಕ್ಕಿಲ್ಲ, ಸೋಮಾರಿ ಬಿಡತ್ತದು. ಅದ್ರಾಗೂ ಕಂತ್ರಿ ಬುದ್ಧಿ ಬೇರೆ ಸ್ಯಾನೆ. ಪೊದ್ದಿತಾಗ ಎಕ್ಕಡ್ದಾಗ ತಿನ್ನ ಗಂಟೆ ಇವ್ರಿಗೆ ನೆಮ್ಮದಿಯಾಗಿ ನಿದ್ದೆ ಬರಕಿಲ್ಲ ಅಂತ ಅನಿಸ್ತದೆ. ತಿನ್ಲಿ ಬಿಡು, ಎಕ್ಕಡ್ದಾಗನ ತಿನ್ಲಿ, ಮೆಟ್ಟಾಗನ ತಿನ್ಲಿ, ನನಗೇನಂತೆ ಸಾಯ್ಲಿ ಹೋಗ್ಬಿಟ್ಟತ್ತಾಗಿ. ಅಯ್ಯೋ, ಸಾಯ ಕಾಲದಾಗೆ ಯಾವ ಹೊತ್ಗಲ್ಲ ನನಗಂತೂ ನೆಮ್ಮದಿಯಾಗಿರೋದು ಬಿಟ್ಬಿಟ್ಟು ನಂಗೆ ಈ ಬಾಳಿ ಹಾಕ್ಬೇಕು. ಯಾರೋ ಒಂದು ತನ್ನ ಹಾಕಿದ್ರೆ ತಿನ್ಕೊಂಡಿರೋ ವಯಸ್ಸು ನಂದು. ಅಂಥದ್ರಾಗ ಇವತ್ತು ಕೆಲಸ ಕಾರ್ಯ ಅಂತ ಹುಡಿಕೊಂಬಿಟ್ಟು ಬಂದೀವ್ನಿ ಇಲ್ಲಿಗೆ. ಯಾವ್ದನ ಕೆಲಸ ಸಿಗ್ತದೇನೋ ಮಾಡನಿ ಅಂತ ಹೇಳ್ಬಿಟ್ಟು ಹುಡಿಕೊಂಬಿಟ್ಟು ಬಂದೀವ್ನಿ ನಾನು. ಎಂತ ಬಾಳ್ ಬಂದು ನಂದಂತೂ. ಅಯ್ಯೋ, ಈ ಬಾಳಿಗಿಷ್ಟು ಬೆಂಕಿ ಯಾಕ ಹೋಗತ್ತಾಗೆ. ಅಮ್ಮ ನೀನು ಇಲ್ಲಿದ್ಯಾ? ನಂಗೆ ಕೆಲಸ ಸಿಕ್ತು. ಏನ್ ಕೆಲಸ ಸಿಕ್ತಲಾ? ಎಷ್ಟು ಸಂಬಳ? ಅದೇನಮ್ಮ ಪೊದ್ದು ಅತ್ತೆ. ಅವ್ರ ದಸ್ಸುಂದೆಲ್ಲನೂ ಐತಲ್ಲ, ಅವರ ಮಗನ ಹತ್ರ ಹೋಗ್ಬಿಟ್ಟು ನಾನೇನು ಕೇಳಿದೆ, ಹಿಂಗೆ ಕೆಲಸ ಬೇಕು ಅಂತ ಹೇಳ್ಬಿಟ್ಟು ಕೆಲ್ಸವ ಕೊಟ್ಟ. ಅವ್ರ ಮಂತಕ್ಕೆ ಯಾಕಲ ಹೋಗಿದ್ದೆ ಕೆಲಸ ಕೊಡುವಂತ ನೀಕೇನು ಮಾನ ಮರ್ಬೋದಿಲ್ವಲ್ಲ? ಅವ್ರ ಮಂತಕ್ಕೆ ಹೋಗಿ ಕೇಳಕ್ಕೆ ನಿನ್ ಜನ್ಮಕ್ಕಿಷ್ಟು ಹೋಗ್ಲಾ? ನಾವೇನಾರ ಮಾಡ್ಕೊಳ್ಳೋದ್ಬೇಕು ಬಿಟ್ಟು ಹೋಗಿ ಅವನ ಕೈ ಕೆಳಗಡೆ ಕೆಲಸ ಮಾಡಿಯ ನೀನು? ಸ್ಯಾನೆ ಹೇಳ್ಕೊಳಂತ ಕೆಲಸ ಏನು ಇಲ್ವಂತೆ ಕಣಮ್ಮ. ಸುಮ್ಕೆ ಒಸಿ ಕಸ ಗುಡ್ಸೋದೆಲ್ಲ ಏನು ಹೇಳಿದ ಪಾಪ. ಹಾಲು ಕರೆದು ಹಾಲೆಲ್ಲ ಇದು ಹಾಕು ಅಂತ ಹೇಳವ್ನಿ. ಇನ್ನೂ ಸಂಬಳ ಗಿಂಬಳ ಏನು ಮಾತಾಡಿಲ್ಲ. ನಾನೂ ಮಾತಾಡ್ತೀನಿ ಅಂತ ಹೇಳಿ ಸುಮ್ಮನೆ ಇರ್ಸವ್ನಿ. ಅದಕ್ಕೆ ನಾನೂ ಸುಮ್ಕೇವ್ನಿ. ಅಮ್ಮ ಹಾಲ್ದು ಒಳ್ಳೆ ಬಿಸ್ನೆಸ್ಸು. ಅವ್ನಿಗೆ ಲಕ್ಷ ಇನ್ಕಮ್ ಬರ್ತದಂತೆ ಕಣಮ್ಮ. ನಾವು ಏನೋ ಅಂಗಡಿ ನಾವು ಹೊಸಿ ಬಿಸ್ನೆಸ್ ಐಡಿಯಾ ಎಲ್ಲ ತಗೊಳ್ಳೋಣ ಅವನ ಹತ್ರನೇ ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ನೀನು ಸುಮ್ಕಿರ್, ನೀನು ಅಡ್ಡ ಬೈ ಹಾಕಕ್ಕೆ ಹೋಗ್ಬೇಡ. ನಾನು ಹೆಂಗೆ ಬೇಕೋ ನನಗೆ ಹಂಗೆ ನಿಧಾನಕ್ಕೆ ನಾನು ಮಾಡ್ಕೊತೀನಿ. ಏನ್ ಮಾಡ್ಕತ್ತೀಯ ಮಾಡ್ಕೋ. ಸಂಬಂಧಿಕರ ಮಧ್ಯೆ ಕಂಡರ ಕೈ ಕೆಳಗಡೆ ಕೆಲಸ ಮಾಡಕ್ ನಿಂಗೆ ನಾಚಿಕೆ ಆಗ್ಬೇಕಪ್ಪ. ನಿಂಗಂತೂ ಸೀಮೆಗಿಲ್ದಿರೋ ಕೆಲಸ ಅದನ್ನ ಕಿಸ್ಕೊಂಬಿಟ್ಟು ಬಂದು ಹೇಳ್ತಾನೆ ಕೆಲಸ ಸಿಕ್ತು ಅಂತ ಹೇಳಿ. ಹೋಗತ್ತಾಗೆ ಸುಮ್ಕೇನೆ ನೀಯ. ಇಡೀ ಊರಾಗೆ ನಮ್ಗೆ ಉಪ್ಪು ಹಾಕರು ಯಾರೂ ಇಲ್ಲ. ಯಾರನ್ನ ಕೇಳಿದ್ರು ಕೆಲಸ ಕೊಡಕ್ಕಿಲ್ಲ, ನಿಮಗೆ ಮಾತ್ರ ಕೊಡಕ್ಕಿಲ್ಲ ಅಂತ ಕೈ ಎತ್ತು ಮುಗಿತಾವ್ರಿ. ಅಂತದ್ರಾಗ ಅವನನ್ನ ಕೆಲಸ ಕೊಟ್ಟನಲ್ಲ, ಅದು ಖುಷಿ ಪಡ್ಬೇಕು ನಾವಂತೂ. ಸುಮ್ಕಿರಮ್ಮ ನೀನು. ಊಟಕ್ಕನ ಸಿಗ್ತದೆ. ನಿನ್ನ ಮಾತಿನ ಕೇಳಕ್ಕಿಲ್ಲ ನಾನು.